ಪೂಜ್ಯರನ್ನು, ಸನಾತನ ಧರ್ಮವನ್ನು ಪ್ರೀತಿ ಮಾಡುವಂಥ ಒಬ್ಬ ಪೂಜ್ಯರಿಗೆ ನಮ್ಮ ಎರಡೂ ಜಿಲ್ಲೆಗಳಿಂದ ನಿರ್ಬಂಧ ಮಾಡೋದ್ರ ಮುಖಾಂತರ ಅವಮಾನ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲ ಅವರ ಭಕ್ತರಿಗೆ, ಹಿಂದೂ ಬಾಂಧವರಿಗೆ ರಕ್ತ ಕುದೀತಿತ್ತು. ಆ ರಕ್ತ ಕುದಿಯುವಂಥದ್ದನ್ನು ಶಾಂತ ಮಾಡ್ಕೊಳ್ಳಲಿಕ್ಕೆ, ಎಲ್ಲಿ ಅವರಿಗೆ ಅವಮಾನಿಸಿದ್ದಾರೆ ಅಲ್ಲಿ ಅವ್ರು ಗೌರವಿಸುವಂಥ ಕೆಲಸ ಮಾಡಲಿಕ್ಕೆ, ಮತ್ತು ಯಾಕೆ ಅವ್ರನ್ನ ಜಿಲ್ಲಾ ಬ್ಯಾನ್ ಮಾಡಿದರು ಅನ್ನುವಂಥದ್ದನ್ನು ನಾವು ಅದನ್ನು ಸರ್ಕಾರಕ್ಕೆ ಯಾರು ಮಾಡಿದ್ರು ಅವರಿಗೆ ಚೀಮಾರಿ ಹಾಕಲಿಕ್ಕೆ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇಷ್ಟೊಂದು ಪೂಜ್ಯರು ಸೇರಿದ್ದಾರೆ, ಇಷ್ಟೊಂದು ಎಲ್ಲ ಭಕ್ತ ಸಮೂಹ, ಹಿಂದೂ ಧರ್ಮದ ಪ್ರೇಮಿಗಳು, ತಾಯಂದಿರು ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗ ಸುಮ್ಮನೆ ಬರುವುದಿಲ್ಲ. ಯಾರಾದರೂ ದುಡ್ಡು ಕೊಟ್ಟು ಬಾ ಅಂದ್ರೂ ಬರುವುದಿಲ್ಲ. ತಾವೇ ಸ್ವಂತ ಎಣ್ಣೆ ಹಾಕೊಂಡು ಸ್ವಂತ ಗಾಡಿ ಮಾಡಿಕೊಂಡು ತಾಯಂದಿರು ಸುಮಾರು 3-4 ಕಿಲೋಮೀಟರ್ ಆ ವೈಭವ್ ಟಾಕೀಸ್ನಿಂದ ಮತ್ತು ಹಳೆ ಬಸ್ ಸ್ಟ್ಯಾಂಡ್ದಿಂದ ನೋಡಬೇಕಾದ ದೃಶ್ಯ ನಮಗೆ ಎಲ್ಲಿ ನೋಡೋಕೆ ಸಿಗೋದಿಲ್ಲ. ಅಷ್ಟೊಂದು ವೈಭವವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಇದು ಸುಮ್ಮನೆ ಬರೋದಿಲ್ರಿ. ನಮ್ಮ ಪ್ರತಿಯೊಬ್ಬರ ಹೃದಯದಾಗ ಹಿಂದುತ್ವ ಅದ, ಪ್ರತಿಯೊಬ್ಬರ ಹೃದಯದಾಗ ಭಾರತ ಮಾತೆ ಅದ. ಅದಕ್ಕಾಗಿ ಈ ಪ್ರಮಾಣದಲ್ಲಿ ಜನ ನಾವು ಸ್ವಲ್ಪ ದಿವಸ ನಾವೆಲ್ಲ ಹಿರಿಯರು ಕೂಡ್ಕೊಂಡು ಓಡಾಡಿ ಪ್ರವಾಸ ಮಾಡಿ ಹಂಚಿ ಮಾಡಿದ್ದಕ್ಕಾಗಿ ಈ ಪ್ರಮಾಣದ ಒಂದು ಭಕ್ತ ಸಮೂಹ, ಜನಸಮೂಹ, ಹಿಂದುತ್ವ ಹುಟ್ಟಿದೇಳ್ತದ. ನಮ್ಮ ರಬಕವಿ ಬನಟ್ಟಿಯಲ್ಲಿ ಅನ್ನುವಂಥದ್ದನ್ನು ನಮ್ಮ ಕನಸಿನಾಗೂ ಕಂಡಿದ್ದಿಲ್ಲ. ಆ ರೀತಿ ನಮ್ಮ ನಿರೀಕ್ಷೆ ಮೀರಿ ತಾವು ಬೆಂಬಲ ಮಾಡಿದರೆ ತಮಗೂ ಸಹಿತ ಶತಕೋಟಿ ನಮಸ್ಕಾರಗಳನ್ನು ನಾ ಬಯಸ್ತೇನೆ. ಬಂಧುಗಳೇ, ಇವತ್ತು ಈಗಾಗಲೇ ಹೇಳಿದ್ರಲ್ಲ, ಬಟೆಂಗೆ ತೋ ಕಟೆಂಗೆ, ನಾವು ಯಾರು ವಿರುದ್ಧ ಅಲ್ಲ. ನಮ್ಮ ಸಂಸ್ಕೃತಿ ಹೆಮ್ಮೆಯಿಂದ ಎರಿತಟ್ಟು ಹೇಳ್ಕೊಳ್ಬೇಕು. ನಾವು ಯಾರಿಗೂ ಅನ್ಯಾಯ ಮಾಡಂಗಿಲ್ಲ, ಯಾರಿಗೂ ದ್ರೋಹ ಬಗೆಯಂಗಿಲ್ಲ, ಯಾರ ಮೇಲೂ ಬಾಂಬ್ ಹಾಕಂಗಿಲ್ಲ. ಆ ರೀತಿ ಸಂಸ್ಕೃತಿ ಪಡೆದಿರ್ತಕ್ಕಂಥ, ಅಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹೆಮ್ಮೆ ಪಡುವಂಥ ಸಂಗತಿ ಇದು. ಆದರೆ ನಮ್ಮ ಸಂಭಾವಿತತನವನ್ನು ದುರ್ಲಭ ಪಡ್ಕೊಂಡು ಕೆಲವೊಂದು ದೇಶ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರು, ಅವರನ್ನು ನೋಡಿದ್ರೆ ಅವ್ರನ್ನ ಯಾಕರೆ ಹುಟ್ಟ್ಯಾರಪ್ಪ ನಮ್ಮ ದೇಶದಾಗ ನನಗೆ ಅನಿಸ್ತಾ ಇದೆ. ಅವ್ರು ಹುಟ್ಟಬಾರ್ದಾಗಿತ್ತು, ಅಲ್ಲಿ ಹುಟ್ಟ್ಯಾರ. ಆದರೂ ಒಂದು ಸಮಾಧಾನೇನು, ಈ ದೇಶದಾಗಿದ್ದು ಬೆನ್ನಾಗಿ ಚೂರಿ ಹಾಕುವಂಥ ಜನ ಈಗಷ್ಟೇ ಅಲ್ಲ, ರಾಮಾಯಣ ಮಹಾಭಾರತ ಇದ್ರು ಅನ್ನುವಂಥದ್ದನ್ನು ಗೊತ್ತದ ನಮಗೆಲ್ಲ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳ ರಾಯಣ್ಣ ಅವ್ರನ್ನ ಹಿಡಿದು ಕೊಟ್ಟು ಅವ್ರನ್ನ ಕೊಲೆಗೆ ಕಾರಣಿಯಾದವ್ರು ಯಾರು? ಇಲ್ಲಿ ಇದೇ ಭೂಮಿ ಅನ್ನ ತಿಂದು. ನಾವು ಯಾರು ದ್ರೋಹಿಗಳಲ್ಲ. ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸತ್. ಈ ಭೂಮಿ, ಈ ಮಣ್ಣಾಗ ಹುಟ್ಟಿದವರು ಪ್ರತಿಯೊಬ್ಬರು ಭಾರತ ಮಾತೆಯ ಮಕ್ಕಳು. ನಮಗೆ ಎಟ್ಟಿ ಭೂಮಿ ಮೇಲೆ ಹಕ್ಕದ, ಎಲ್ಲರಿಗೂ ಅದ. ಅದರ ತಿಳ್ಕೊಂಡು ಹೋಗ್ಬೇಕು. ಅದರ ಕೆಲವೊಂದು ಅಧಿಕಾರ ದುರಾಸೆಗಾಗಿ ನಮ್ಮನ್ನು ಛಿದ್ರ ಮಾಡಿ ಆಳ್ತಾರಲ್ಲ, ನಮ್ಮನ್ನು ಒಡೆದು ಆಳ್ತಾರಲ್ಲ, ಅದ್ರ ಬಗ್ಗೆ ನೋವು ನಮಗಿದೆ. ಇನ್ನೊಬ್ಬರು ತಿಳ್ಕೊಬೇಕು, ಇನ್ನೊಂದು ಧರ್ಮದವರು ತಿಳ್ಕೊಬೇಕು. ಒಂದು ತಂದೆಗೆ 2 ಮಕ್ಕಳಿದ್ರ ಒಬ್ಬರನ್ನ 5 ಸ್ಟಾರ್ ಹೋಟೆಲ್ದಾಗಿದ್ದು ಸಾಲಿ ಕಲಿಸೋದು ಇಂಗ್ಲೆಂಡ್ ಅಮೇರಿಕಾದಾಗ, ಇನ್ನೊಬ್ಬರನ್ನ ಇಲ್ಲಿ ಖಾರ ರೊಟ್ಟಿ ಕೊಟ್ಟು ಹೊಲದಾಗ ದುಡಿಲಾಕ ಹಚ್ಚಿರ ಅವ್ರಲ್ಲಿ ಭೇದ ಭಾವ ಬರ್ತದಿಲ್ಲ, ಸಹಜಕ್ಕೆ ಬರ್ತದ. ಆದ್ರೆ ಈ ಸರ್ಕಾರ ಅಧಿಕಾರ ಏನು ಶಾಶ್ವತ ಸೂರ್ಯ ಚಂದ್ರರಿರುವಾಗಂತೆ ಅಧಿಕಾರ ಇರ್ತದೆ ಅಂತ ತಿಳ್ಕೊಂಡಾರ ಇವ್ರು. ಇಲ್ಲ, ನಿಮಗೆ ಅಧಿಕಾರ ಇಲ್ಲ, ನಿಮ್ಮ ಆಯುಷ್ಯ 100 ವರ್ಷ ಒಳಗದ. ಈಗ ಅದ್ರಾಗ ಈ ರಾಸಾಯನಿಕ ತಿಂದು 60-70 ವರ್ಷಕ್ಕೆ ಬಂದದ ಆಯುಷ್ಯ. ಎಷ್ಟು ದುರಾಶೆ ರೀ. ದೇಶ ಉಳಿದ್ರೆ ನಮ್ಮ ಧರ್ಮ ಉಳಿತದ, ದೇಶ ಉಳಿದ್ರೆ ನಿಮ್ಮ ಅಧಿಕಾರ ಉಳಿತದ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋ ಹೇಳುವ ಸಲುವಾಗಿ ನಾವು ಸಂಘಟನೆಯನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ನೋಡ್ಬೋದು, ನಮ್ಮಲ್ಲಿ ಬನಟ್ಟಿ ಒಳಗೆ ಈಗ ಮೆರವಣಿಗೆ ಬರುವಾಗ ಇಲ್ಲಿ ಅಲ್ಪಸಂಖ್ಯಾತರ ಹೂವಿನ ಮಳೆಗಾರರು. ಇದು ಇಲ್ರಿ, ಈ ಸಂಸ್ಕೃತಿ ಬೆಳೆಯಲಿ ನಮ್ಮ ದೇಶದಾಗ. ಇದನ್ನು ನಾವು ಬಯಸ್ತೀವಿ. ಆದರೆ ಇಲ್ಲೇ ನಮ್ಮ ಜಿಲ್ಲೆ ಬಾಗಲಕೋಟೆ ಒಳಗೆ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ್ ಅವರ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲೆಸೆದ್ರು. ಅವರು
ದೇಶದ್ರೋಹಗಳ ಕರಿತೀವಿ, ನಾವು ನಿರ್ಭೀಡೆಯಿಂದ ಕರಿತೀವಿ. ನಿಮಗೆ ಶಿವಾಜಿ ಒಪ್ಪದೇ ಇದ್ರ ನಮ್ಮ ದೇಶಕ್ಕೆ ಹೆಂಗಿರ್ತೀರಿ ನೀವು? ಪಾಕಿಸ್ತಾನಕ್ಕೆ ಜಿಂದಾಬಾದನ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಆದರೆ ಏನು, ನಮ್ಮ ಸನಾತನ ಧರ್ಮದ ಜಿಂದಾಬಾದ್. ಸನಾತನ ಧರ್ಮಕ್ಕೆ ದ್ರೋಹ ಬಗೆದವ್ರಿಗೆ ನಾವು ಏನೂ ಮಾತಾಡಬಾರ್ದ? ನನ್ನ ಪ್ರಕಾರ ಕನೇರಿ ಅಪ್ಪಗಳಿಗೆ ಹಕ್ಕದ. ನಮ್ಮ ಕ್ಯಾಮಿ ಸಮುದಾಯವನ್ನು ಎಲ್ಲಿ ತಪ್ಪಲಾರ್ದಂಗೆ ನೋಡ್ಕೊಳ್ಳುವಂಥ ಹಕ್ಕದ. ಅದಕ್ಕಾಗಿ ಆಕ್ರೋಶದಿಂದ ನಮ್ಮ ಜಿಲ್ಲೆ ಭಾಷೆಯನ್ನು ಬೆಳೆಸ್ಯಾರ. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಗಡ್ಡಿಗೆ ಹೊಡೆದು ಹೇಳ್ತೀವಲ್ಲೋ, ನಾವು ಹೇಳ್ತೀವಲ್ಲೋ, ಹಂಗೆ ಹೇಳ್ಯಾರ. ಅದರ ವಿಶಾಲತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಕಿವಿ ಕಚ್ಚಿ ದಿಗ್ಬಂಧನೆ ಮಾಡುವಂಥದ್ದನ್ನು ಮಾಡೋದು ನಿಮ್ಮ ಮೂರ್ಖತನ ಅನ್ನುವಂಥದ್ದನ್ನು ಹೇಳ್ತೇನೆ ನಾನು. ಭವಿಷ್ಯದಲ್ಲಿ ನೀವು ಬರ್ತೀರಿ ಇದೇ ಜಾಗ. ನಿಮ್ಮ ಬಗ್ಗೆ ನಮಗೆ ದ್ರೋಹ ಇಲ್ಲ. ಕ್ಯಾಮಿ ಬಗ್ಗೆ, ಪೂಜ್ಯರ ಬಗ್ಗೆ, ಮಠಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ, ಅಪಾರ ಭಕ್ತಿ ಇದೆ. ಅದರ ನೀವು ನಿಮ್ಮದೇನು ಕರ್ತವ್ಯದ, ನಿಮ್ಮ ಧರ್ಮ ಏನದ, ಈ ದೇಶ ಹೆಂಗೆ ಉಳಿತದ, ದೇಶಕ್ಕಾಗಿ ನಮ್ಮ ತ್ಯಾಗೇನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ.